ವೆಲ್ಕಮ್ ಟು ರಾಧಾ ಚಾನಲ್. ನೋಡಿ ಫ್ರೆಂಡ್ಸ್, ನಾನೊಂದು ರಸಮ್ ಮಾಡಿ ತೋರಿಸ್ತಾ ಇದ್ದೆ. ನಮಗೆ ಸುಲಭದಲ್ಲಿ ಸ್ವಲ್ಪ ಯಾವಾಗಲೂ ಒಂದೇ ಥರ ಸಾರು ಬೇಳೆ ಹಾಕಿ ತಿನ್ನಕ್ಕೆ ಬೋರ್ ಆದರೆ ಸ್ವಲ್ಪ ಹೀಗೆ ಮಾಡ್ಕೊಂಡ್ರೆ ಸ್ವಲ್ಪ ಬಾಯಿ ರುಚಿ ಸಹ ಆಗುತ್ತೆ ಫ್ರೆಂಡ್ಸ್. ಹಾಗೆ ಅದನ್ನು ಮಾಡಿ ತೋರಿಸ್ದೆ. ಫಸ್ಟಿಗೆ ನಾವು ನೋಡಿ ಒಂದು ಟೀ ಸ್ಪೂನ್ ಜೀರಿಗೆ, ಒಂದು 1/4 ಟೀ ಸ್ಪೂನ್ ಮೆಂತೆ, ಒಂದೂವರೆ ಟೀ ಸ್ಪೂನ್ ಕೊತ್ತಂಬರಿ, ಈ ಮೆಣಸು ಇದನ್ನು ಮಿಕ್ಸಿಗೆ ಹಾಕೊಂಬ. 2 ಮೆಣಸು, ಕೊತ್ತಂಬರಿ, ಮೆಂತೆ, ಜೀರಿಗೆ ಇದನ್ನು ಪುಡಿ ಮಾಡ್ಕೊಂಡು ಬರುತ್ತೆ ಫ್ರೆಂಡ್ಸ್. ಇದನ್ನು ಹೀಗೆ ಚಕ್ಕಪಕ್ಕ ಮಾಡ್ಕೊಂಡ್ರೆ ಸಾಕು. ಈ ಹುಣಸೆ ಒಂದು ರಸ ತೆಗೆದು ಇಟ್ಕೊಂಬ. ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ತಗೊಂಡಿದೆ. ಪುನಃ 2 ಸಲ ಗಿಮ್ಚಿ ತಗೊಂಬ, ರಸ ಪೂರ ತಗೊಂಬಿರೋದು. ನಮಗೆ ಇಷ್ಟು ಐಟಮ್ಗೆ ಸ್ವಲ್ಪ ಬೇಕಾಯ್ತು. ಫುಲ್ ರಸ ತಗೊಂಡಿದ್ರದ್ದು. ಈಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಬ. ಒಂಚೂರು ಎಣ್ಣೆ ಹಾಕೊಂಬ. ಸಾಸಿವೆ ಜೀರಿಗೆ ಹಾಕಂತ ಇದ್ದೆ. ಸಾಸಿವೆ ಹುಟ್ಟುವಾಗ ಬೇಳೆಲ್ಲ ಹಾಕೊಂಬ. ಫ್ರೆಂಡ್ಸ್, ನೀರುಳ್ಳಿ ಹಾಕಂತ ಇದೆ. ಸಾಸಿವೆ ಹುಟ್ಟಿತಲ್ಲ, ನೀರುಳ್ಳಿ ಹಾಕಂತ ಇದೆ. ಒಂಚೂರು ಕಂದು ಬಣ್ಣ ಬರುವಷ್ಟು ಹೊರ್ಕೊಂಬ. ಒಂದು ಟೊಮೆಟೊ ಹೋಳು ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಕಂತ ಇದೆ. ಟೊಮೆಟೊ ಒಂಚೂರು ಫ್ರೈ ಆಯ್ತಲ್ಲ, ಈಗ ನಾವು ಹೊಡಿ ಮಾಡ್ಕೊಂಡದು ಮಸಾಲೆ, ಹಸಿ ಮಸಾಲೆ ಎಲ್ಲ ಅದೊಂದು ಚೂರು ಹುರ್ಕೊಂಬ. ಹೆಚ್ಚು ಹುರಿಕಂತಿಲ್ಲ ಫ್ರೆಂಡ್ಸ್, ಕಡೆ ಫ್ಲೇವರ್ ಎಲ್ಲ ಬೇರೆ ಆಗುತ್ತೆ. ಒಂದು ಸ್ವಲ್ಪ ಹುರ್ಕೊಂಡ್ರೆ ಸರಿ. ಇದರಲ್ಲಿ ಫ್ರೆಂಡ್ಸ್ ಹುಣಸೆ ಹುಳಿ ಹಾಕೊಂಬ. ಈಗ ಇನ್ನೊಂದು 200 ml ನೀರು ಹಾಕೊಂಬ. ಆ ಹುಳಿಗೆ ಬೇಕಾದಷ್ಟು. ಒಂಚೂರು ಉಪ್ಪು, ಚೂರು ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಬೋದು, ಬೇಡದ್ರೆ ಬಿಡ್ಬೋದು. ಕುದಿ ಬರಲಿ ಒಂಚೂರು ಮುಚ್ಚಿಡುವ. ಫ್ರೆಂಡ್ಸ್, ಒಂಚೂರು ಹಿಂಗೆ ನೀರು ಹಾಕಂತ ಇದ್ದೆ. ಫ್ರೆಂಡ್ಸ್, ಚೂರು ಒಂದು 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಂತ ಇದ್ದೆ. ನಾವಾಗ ಪುಡಿ ಮಾಡುವಾಗಲೇ ಹಾಕ್ಕೊಂಡ್ರೂ ಸಹ ನಡೀತದೆ ಫ್ರೆಂಡ್ಸ್, ನಂಗೆ ನೆನಪೋಯ್ತು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಡುವ ಲಾಸ್ಟಿಗೆ. ತುಂಬ ಅಂದರೆ ಹಾಗೆ ಕುಡಿಲಿಕ್ಕೆ ಸಹ ಲಾಯ್ಕಾಗ್ತದೆ ಫ್ರೆಂಡ್ಸ್, ಶೀತ ಎಲ್ಲ ಆಗುವಾಗ. ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡುವ. ಎಷ್ಟು ರುಚಿಯಾದ ರಸಮ್ ರೆಡಿಯಾಗಿದೆ. ಕಡಿ ಸರಿ ಸಹ ಟ್ರೈ ಮಾಡಿ. ಬೋರಾದಾಗೆಲ್ಲ ಲಾಯ್ಕಾಗ್ತಿದ್ದು, ಕಾಳು ಮೆಣಸೆಲ್ಲ ಶೀತ ಎಲ್ಲ ಆಗುವಾಗ ಸಹ ಲಾಯ್ಕಾಗ್ತಿದ್ದು. ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ. ಥ್ಯಾಂಕ್ ಯು.